ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊನ್ನೆ ಅಷ್ಟೇ IPL 2026ಕ್ಕೆ ಆಕ್ಷನ್ ಮುಕ್ತಾಯಗೊಂಡಿದ್ದು ಇನ್ನು ಕೂಡ ಸರಿಯಾಗಿ ಒಂದು ವಾರ ಆಗಲಿಲ್ಲ. ಆದರೆ ಆಗಲೇ ನಮ್ಮ ಅನ್ಕ್ಯಾಪ್ಡ್ ಆಲ್ರೌಂಡರ್ ಆಗಿರೋ ಮಂಗೇಶ್ ಯಾದವ್ ಅವರು RCBಯ ಪರವಾಗಿ ಪ್ರಾಕ್ಟೀಸ್ ಅನ್ನು ಶುರು ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಮಧ್ಯಪ್ರದೇಶದ ಮಂಗೇಶ್ ಯಾದವ್ ಅವರನ್ನು ನಮ್ಮ RCBಯಲ್ಲಿ 5.2 ಕರೋರ್ನ ದೊಡ್ಡ ಮೊತ್ತವನ್ನು ಕೊಟ್ಟು ಖರೀದಿ ಮಾಡಿತ್ತು. ಮತ್ತಿವರು ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಮತ್ತು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ಆಗಿದ್ದು, ಇವರು 140ಕ್ಕಿಂತ ಹೆಚ್ಚಿನ ವೇಗದಲ್ಲಿ ಬೌಲಿಂಗ್ ಅನ್ನು ಮಾಡುವ ಕ್ಷಮತೆಯನ್ನು ಹೊಂದಿದ್ದು, ಇದರ ಜೊತೆಗೆ ಕೊನೆಗೆ ಬ್ಯಾಟಿಂಗ್ ಅಲ್ಲಿ ಕೂಡ ಉದ್ದ ಸಿಕ್ಸ್ ಅನ್ನು ಹೊಡೆಯುವ ಕ್ಷಮತೆಯನ್ನು ಹೊಂದಿದ್ದಾರೆ. ಮತ್ತಿವರು ಈಗಾಗಲೇ ನಮ್ಮ RCB ಅವರ ಪರವಾಗಿ ಪ್ರಾಕ್ಟೀಸ್ ಅನ್ನು ಶುರು ಮಾಡಿದ್ದು, ನೀವಿಲ್ಲಿ ಸ್ಕ್ರೀನ್ ಅಲ್ಲಿ ಮಂಗೇಶ್ ಯಾದವ್ ಅವರ ಬ್ಯಾಟಿಂಗ್ ನ ಕ್ಲಿಪ್ಸ್ ಅನ್ನು ನೋಡಬಹುದು. ಇವರ ಪ್ರಾಕ್ಟೀಸ್ ಅಲ್ಲಿ ಕೂಡ ಮೇನ್ ಫೋಕಸ್ ಬಂದ್ಬಿಟ್ಟು ಬೌಂಡ್ರಿಯನ್ನು ಹೊಡೆಯುವುದೇ ಆಗಿದೆ. ಮತ್ತೆ ಇನ್ನೊಂದು ಕಡೆ ಎಸ್ ದಯಾಲ್ ಅವರ ಬಗ್ಗೆ ಕೂಡ ಏನೂ ಕ್ಲಾರಿಟಿ ಇಲ್ಲದಿರುವುದರಿಂದ ಅವರಲ್ಲಿ ಪಂದ್ಯಗಳನ್ನು ಆಡುತ್ತಾರಾ ಇಲ್ಲವಂತ ಗೊತ್ತಿಲ್ಲ. ಇದೇ ಒಂದು ಕಾರಣದಿಂದಾಗಿ ಎಸ್ ದಯಾಲ್ಗೆ ಬ್ಯಾಕಪ್ ಆಗಿ ಇಲ್ಲಿ ಮಂಗೇಶ್ ಯಾದವ್ ಅವರನ್ನು ಖರೀದಿ ಮಾಡಿದ್ದಾರೆ. ಮತ್ತೆ ಇವರು ಬೌಲಿಂಗ್ ಜೊತೆ ಬ್ಯಾಟಿಂಗ್ ಕೂಡ ತುಂಬಾನೇ ಅದ್ಭುತವಾಗಿ ಆಡುವುದರಿಂದ ಇವರು ಪಂದ್ಯದಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಬಹುದು. ಮತ್ತೆ ನಾವು ಇವರ ಪ್ರಾಕ್ಟೀಸ್ ಅನ್ನು ನೋಡಿದ್ರೆ ಇವರು RCBಯ ಪರವಾಗಿ ಆಡಲು ತುಂಬಾನೇ ಎಕ್ಸೈಟೆಡ್ ಆಗಿ ಕಾಣಿಸ್ತಾ ಇದ್ದಾರೆ. ಫ್ರೆಂಡ್ಸ್, ನಿಮಗೆ ಏನು ಅನಿಸುತ್ತೆ, ಈ ಬಾರಿ ಮಂಗೇಶ್ ಯಾದವ್ ಅವರು RCBಯ ಪರವಾಗಿ ಏನಾದರೂ ಇಂಪ್ಯಾಕ್ಟ್ ಅನ್ನು ಮಾಡಬಹುದಾ? ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ನಿಮಗೇನಾದರೂ IPL 2026ಕ್ಕೆ RCB ಮತ್ತು CSK ಪ್ಲೇಯಿಂಗ್ 11 ನ ಕಂಪ್ಯಾರಿಸನ್ ವಿಡಿಯೋ ನೋಡಬೇಕಾದ್ರೆ ನೀವಿಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರುವ ವಿಡಿಯೋವನ್ನು ಒತ್ತಬಹುದು. ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೇನೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.